ಕಷ್ಟಗಳ ಸಾಲು ಎದುರು ಬರ್ತಾನೇ ಇದೆ. ನಾಥಿಭಾರೋಸ್ತಿ ದೈವಸ್ಯ ಸರ್ವಭೂತೇಷು ಲಕ್ಷ್ಮಣ ಶೂರಾಷ್ಟಬಲವಂತಶ್ಚ ಕೃತಾಸ್ತ್ರಾಶ್ಚರಣಾಜಿರೇ. ದೈವಕ್ಕೆ ನಾವ್ಯಾರೂ ದೊಡ್ಡ ಹೊರೆಯೇ ಅಲ್ಲ, ಭಾರವೇ ಅಲ್ಲ. ನಮ್ಮನ್ನು ಮುಗಿಸಿ ಹಾಕೋದು, ನಮ್ಮನ್ನು ಅಳಿಸಿ ಹಾಕೋದು ಕಾಲಕ್ಕೆ ಯಾವುದು ಕಷ್ಟದ ಸಂಗತಿಯೇ ಅಲ್ಲ. ದೈವದ ಬಲ ಎಂಥ ಶೂರನಾಗಿರಲಿ, ಎಂಥ ಬಲಿಷ್ಠನಾಗಿರಲಿ, ಎಂಥ ಅಸ್ತ್ರಗಳ ಪ್ರಯೋಗದಲ್ಲಿ ಬಲ್ಲಿದನಾಗಿರಲಿ, ಯಾವತ್ತು ಯಾರಿಗೆ ಹೇಗೆ ಬೇಕಾದರೂ ಸಾವು ಎದುರಾಗಬಹುದು ಅನ್ನೋದಕ್ಕೆ ಇದು ಒಂದು ಘಟನೆ ನಮ್ಮ ಮುಂದೆ. ಕಾಲಾಭಿಪನ್ನ ಸೀದಂತಿ ಯಥಾ ವಾಲುಕ ಸೇತವಃ. ಹೇಗೆ ಮರಳಿನಿಂದ ಕಟ್ಟಿದ ಒಂದು ಸಣ್ಣ ಗೂಡು ಸ್ವಲ್ಪ ಹೊತ್ತಾದ ಮೇಲೆ ತಾನೇ ತಾನಾಗಿ ಅಥವಾ ಒಂದು ನೀರಿನ ತೆರೆ ಬಂದು ಬಡಿದಾಗ ಎಲ್ಲವೂ ಮಣ್ಣು ಪಾಲಾಗುವಂತೆ, ಕಟ್ಟಿದ ಆಕೃತಿ ಅಲ್ಲೇ ಕುಸಿದು ಬೀಳುವಂತೆ. ವಾಲುಕ ಸೇತವಃ, ಮರಳಿನಿಂದ ಕಟ್ಟಿದ ಒಂದು ಸೇತುವೆ ಅಂತ ಯೋಚನೆ ಮಾಡಿದರೆ ಹೇಗೋ ಹಾಗೆ ಬಹಳ ಕಾಲ ಇದು ಬಾಳುವುದಿಲ್ಲ. ಕಾಲಾಭಿಪನ್ನ, ಕಾಲಕ್ಕೆ ಸಮಯ ಬಂತು, ಆಯುಷ್ಯ ಮುಗಿಯಿತು ಅಂತಂದಾಗ ಯಾವ ಶೂರನಿರಲಿ, ಯಾವ ವೀರನಿರಲಿ, ಯಾವ ದೊಡ್ಡ ಮನೆತನದವರಿರಲಿ, ಯಾವ ವಿದ್ಯಾವಂತನಿರಲಿ, ಏನಾದರೂ ಕೂಡ ಕಾಲದ ಬಾಯಿಗೆ ಸಿಲುಕದವ ಯಾರೂ ಇಲ್ಲ. ಹೀಗೆ ಮಾತನಾಡಿಕೊಳ್ತಾ ಪರಸ್ಪರ ಏನು ಮಾಡುವುದು ಅಂತ ಯೋಚನೆ ಮಾಡಿಕೊಳ್ಳುವಾಗ ತೌತು ತತ್ರ ಸ್ಥಿತೌ ದೃಷ್ಟ್ವಾ ಭ್ರಾತರೌ ರಾಮಲಕ್ಷ್ಮಣೌ ಪಾಶ ಪರಿಕ್ಷಿಪ್ತೌ ಕಬಂಧೋ ವಾಕ್ಯಮಬ್ರವೀತ್. 70ನೆಯ ಸರ್ಗದ ಆರಂಭದಲ್ಲಿ ರಾಮಲಕ್ಷ್ಮಣರು ಅವನ ತೋಳಿನ ತೆಕ್ಕೆಯಲ್ಲಿ ಬಂಧಿತರಾಗಿದ್ದಾರೆ. ಅವರನ್ನು ಕುರಿತು ಕವಂಧ ಮಾತಾಡ್ತಾನೆ. ತಿಷ್ಠತಃ ಕಿನ್ನು ಮಾಂ ದೃಷ್ಟ್ವಾ ಕ್ಷುಧಾರ್ಥಂ ಪ್ರಿಯ ಕ್ಷತ್ರಿಯರ್ಷಭೌ ಆಹಾರಾರ್ಥಂತು ಸಂದಿಷ್ಟೌ ದೇವೇನ ಗತಚೇತಸೌ.